ಈ ವರ್ಷದ 8ನೇ UV ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮೊದಲನೇ ನ್ಯೂಸ್ ಬಂದು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಪೆಟ್ರೋಲ್ ಸಿಗ್ತಿಲ್ಲ. ಇಸ್ರೇಲ್ ಇರಾನ್ ವಾರಿಂದ ಇನ್ನೊಂದು ವಾರದಲ್ಲಿ ಪೆಟ್ರೋಲ್ ಸಿಗಲ್ವೇನೋ ಅನ್ನೋಂಥ ಒಂದು ರೀತಿಯಾದಂಥ ಭಯದಿಂದ ಪ್ಯಾನಿಕ್ ಆಗಿ ಎಲ್ಲ ಕಡೆ ಹೆಚ್ಚು ಕಮ್ಮಿ ನಾನು ನೋಡ್ದಂಗೆ ಬರೀ 1 ಲೀಟ್ರ್ 2 ಲೀಟ್ರ್ ಅಲ್ಲ, ಎಲ್ಲರೂ ಟ್ಯಾಂಕ್ ಫುಲ್ಲು, ಕೆಲವರಂತೂ ಡ್ರಮ್ಗಳನ್ನ ತಗೊಂಬಂದು ಪೆಟ್ರೋಲ್ ತುಂಬಿಸ್ಕೊ ಹೋಗ್ತಾ ಇದ್ದಾರೆ. ಸೊ ನಾನು ಜನರಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಪೆಟ್ರೋಲ್ ಶಾರ್ಟೇಜ್ ಇದೆ, ಇಲ್ಲ ಅಂತಲೇ ಹೇಳಲ್ಲ, ಆದರೆ ನೀವು ಅಂದ್ಕೊಂಡಿರೋ ಮಟ್ಟಿಗಿಲ್ಲ. ದಯವಿಟ್ಟು ಅಷ್ಟೊಂದು ಪ್ಯಾನಿಕ್ ಆಗಬೇಡಿ. ಅದ್ರ ಜೊತೆಗೆ ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಳ್ಳಿ. ನಿಮ್ಮ ಮನೇಲಿ ಏನಾದರೂ 2 ಗಾಡಿ ಇತ್ತು ಅಂದರೆ ದಯವಿಟ್ಟು 1 ಗಾಡಿನಾದ್ರೂ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡಿ. ಹೌದು, ಸರ್ಕಾರದ ತಪ್ಪಿದೆ. ಸರ್ಕಾರ ಸರಿಯಾಗಿ ವಿದೇಶಾಂಗ ನೀತಿನ ಅಳವಡಿಸ್ಕೋಬೇಕಿತ್ತು. ಮುಂಚೆನೇ ಇದನ್ನ ಅನಲೈಸ್ ಮಾಡಿ ದೇಶಕ್ಕೆ ಬೇಕಾಗಿರೋಂಥ ಈ ಇಂಧನ ಬೇಕಾಗಿದೆ, ಅದನ್ನ ನಾವು ಮುಂಚೆನೇ ಸ್ಟೋರ್ ಮಾಡಿ ಇಟ್ಕೋಬೇಕಿತ್ತು. ಬಿಡಿ, ಈಗ ಸರ್ಕಾರ ಫೇಲ್ಯೂರ್ ಆಗಿದೆ, ಹಾಗಂತ ಹೇಳ್ಬಿಟ್ಟು ನಾವು ಅವ್ರನ್ನ ಬೈತಾ ಕೂತ್ಕೊಂಡ್ರೆ ಪೆಟ್ರೋಲ್ ನಮಗೆ ಸಿಗಲ್ಲ. ಗ್ಯಾಸ್ ಅಂತೂ ಕೇಳೋಕ್ಕೆ ಹೋಗ್ಬಿಡಿ. ಬಿಡಿ, ಈಗ ಒಂದೊಂದು ಸಿಲಿಂಡ್ರ್ ಬೆಲೆ 4 ಸಾವಿರ ಅಂತ ಹೇಳ್ತಾ ಇದ್ದಾರೆ ಕಮರ್ಷಿಯಲ್ ಗ್ಯಾಸ್ ಅವರು. ಇದಕ್ಕೊಂದು ಸೊಲ್ಯೂಷನ್ ಅಂತ ಅಂದರೆ ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಳ್ಳಿ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಮನೇಲಿರೋಂಥ ಎಲ್ಲ ಗಾಡಿನೂ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳಿ ಅಂತ ನಾನು ಹೇಳೋಕ್ಕೋಲ್ಲ. ನಿಮ್ಮ ಮನೇಲಿ ಒಂದು 2-3 ಗಾಡಿ ಇತ್ತು ಅಂದರೆ ಅದರಲ್ಲಿ ದಯವಿಟ್ಟು 1 ಗಾಡಿನಾದ್ರೂ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡಿ. ಪೆಟ್ರೋಲ್ ಗಾಡಿ ಇತ್ತು ಅಂದರೆ ಅದನ್ನು ಮಾರಿ ಒಂದು ಹೊಸ ಎಲೆಕ್ಟ್ರಿಕ್ ಗಾಡಿನ ತೊಗೊಳ್ಳಿ. ಯಾಕಂದರೆ ಇಂಥ ಸಂದರ್ಭಗಳಲ್ಲೇ ಇದು ಉಪಯೋಗಕ್ಕೆ ಬರೋದು. ಈಗ ಹೇಗೆ ಜನ ಗ್ಯಾಸ್ ಇಲ್ಲ ಅಂದ ತಕ್ಷಣ ಇಂಡಕ್ಷನ್ ಸ್ಟವ್ಗಳು ತೊಗೊಳಕ್ಕೆ ಶುರು ಮಾಡಿದ್ರು, ಅದೇ ರೀತಿ ನೀವು ಅಷ್ಟೇ. ದಯವಿಟ್ಟು ಈಗ ಮುಂದಕ್ಕೆ ಏನಾದರೂ ಪೆಟ್ರೋಲ್ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಳ್ಳಿ. 2ನೇ ನ್ಯೂಸ್ ಕೂಡ ಸರ್ಕಾರದ ಕಡೆಯಿಂದನೇ ಈ ತಿಂಗಳು ಅಂದರೆ ಮಾರ್ಚ್ 31ಕ್ಕೆ PM E-ಡ್ರೈವ್ ಸಬ್ಸಿಡಿ ಮುಗಿತಾ ಇದೆ. ಸರ್ಕಾರದವರು ಪ್ರತಿ ಗಾಡಿಗೂ 5,000 ರೂಪಾಯಿ ತನಕ PM E-ಡ್ರೈವ್ ಅನ್ನೋ ಹೆಸರಲ್ಲಿ 5,000 ರೂಪಾಯಿ ತನಕ ಸಬ್ಸಿಡಿ ಕೊಡ್ತಿದ್ರು. ಆ ಸಬ್ಸಿಡಿ ಈ ತಿಂಗಳು ಮುಗಿತಾ ಇದೆ. ಸೊ ನೀವೇನಾದರೂ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ತಿಂಗಳು 31ನೇ ತಾರೀಕು ಒಳಗಡೆನೆ ಗಾಡಿ ತೊಗೊಳ್ಳಿ. ಯಾಕೆ ಅಂತ ಅಂದರೆ ಮುಂದಿನ ತಿಂಗಳಿಂದ ಈ ಸಬ್ಸಿಡಿ ಸಿಗುತ್ತಾ ಅನ್ನೋದು ಡೌಟಲ್ಲಿದೆ. ಮತ್ತು 2ನೇದು ಹೇಳ್ತೀನಿ, ಜನ ಇವತ್ತು ಕಷ್ಟದಲ್ಲಿದ್ದಾರೆ. ಪೆಟ್ರೋಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು ಅಂದರೆ ಇದರ ಕೊಡೋ ಸಬ್ಸಿಡಿಗಳನ್ನ ಇನ್ನೂ ಜಾಸ್ತಿ ಸಬ್ಸಿಡಿಗಳು ಕೊಡಬೇಕು. ಮುಂಚೆ ಒನ್ ಟೈಮಲ್ಲಿ 40,000 ರೂಪಾಯಿ ತನಕ ಸಬ್ಸಿಡಿ ಕೊಡ್ತಿದ್ದರು. ಈಗ ಅದನ್ನ ಕಮ್ಮಿ ಮಾಡಿ ಕೇವಲ 5,000 ರೂಪಾಯಿ ಕೊಡ್ತಾಯಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದು ಮಾತು, ದಯವಿಟ್ಟು ಇವೇನು ಈ ಸಬ್ಸಿಡಿ ಕೊಡ್ತಾಯಿದ್ರೆ 5,000 ಅದನ್ನ ಜಾಸ್ತಿ ಮಾಡಿ. ಕನಿಷ್ಠ ಅಂದರೆ ಒಂದು ಗಾಡಿ ಮೇಲೆ ಒಂದು 20,000 ರೂಪಾಯಿ ಆದರೂ ಸಬ್ಸಿಡಿ ಕೊಟ್ಟರೆ ಜನ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೋತಾರೆ. ಈಗ ಆವ್ರೇಜಾಗಿ ನೋಡ್ತೀನಿ ಅಂದರೆ ಒಂದು ಎಲೆಕ್ಟ್ರಿಕ್ ಗಾಡಿ ಬೆಲೆ ಬಂದು 1,10,000ದಿಂದ 1,20,000 ರೂಪಾಯಿ ಇದೆ. ಬೇಸಿಕ್ನ ಹೇಳ್ತಾ ಇರೋದು. ಆರ್ಬಿಟ್ರ್ ಇರ್ಬೋದು, ಹೀರೋವಿಡಾ ಇರ್ಬೋದು, ಅಥವಾ ಬಜಾಜ್ ಚೇತಕ್ ಇರ್ಬೋದು. ಇವೆಲ್ಲ ತೊಗೋತೀನಿ ಅಂದರೆ 1,10,000ರಿಂದ 1,20,000 ರೂಪಾಯಿಗೆ ಬೇಸಿಕ್ ಗಾಡಿಗಳು ಸಿಗುತ್ತೆ. ಆದ್ದರಿಂದ ಸರ್ಕಾರ ಅಟ್ಲೀಸ್ಟ್ ಒಂದು 20,000 ಕೊಟ್ಟರೆ ಈ ಗಾಡಿ ರೇಟ್ಗಳು ಇನ್ನೂ ಕಮ್ಮಿಯಾಗಿ ಒಂದು 80,000ರಿಂದ 90,000ಕ್ಕೆ ಬರುತ್ತೆ. ಆಗ ಜನ ಸುಲಭವಾಗಿ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೋಬೋದು. ಆದ್ದರಿಂದ ನನ್ನ ಒಂದು ರಿಕ್ವೆಸ್ಟ್ ಸರ್ಕಾರಕ್ಕೆ, ಈಗ ಪ್ಯಾನಿಕ್ ಇದೆ, ಯುದ್ಧ ನಡೀತಿರೋದ್ರಿಂದ ಮುಂದಕ್ಕೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅಂತ ಜನ ಭಯದಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಸರ್ಕಾರ ಈ PM E-ಡ್ರೈವ್ ಸಬ್ಸಿಡಿ ಅಂತ ಕೊಡ್ತಾಯಿದೆ ಅದನ್ನ ಇನ್ನೂ ಮುಂದುವರಿಸಬೇಕು. ಅಷ್ಟೇ ಅಲ್ಲದೆ ಇವ್ರು ಕೊಡ್ತಿರೋ 5,000 ರೂಪಾಯಿ ಕಮ್ಮಿ ಆಯಿತು ತುಂಬ. ಒನ್ ಟೈಮಲ್ಲಿ 40,000 ಕೊಡ್ತಿದ್ರು, ಈಗ ಬರೀ 5,000 ಕೊಡ್ತಾಯಿದ್ದಾರೆ. ದಯವಿಟ್ಟು ಇವ್ರು ಕೊಡ್ತಿರೋ 5,000ನೇ ಜಾಸ್ತಿ ಮಾಡಿ ಒಂದು 20,000 ಆದರೂ, ಕನಿಷ್ಠ ಒಂದು 20,000 ರೂಪಾಯಿ ಆದರೂ ಕೊಟ್ಟರೆ ಜನ ಇನ್ನೂ ಜಾಸ್ತಿ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೋತಾರೆ. ಆಮೇಲೆ ಇದರಿಂದ ಮುಂದಕ್ಕೆ ಜನಕ್ಕೆ ಪ್ಯಾನಿಕ್ ಆಗೋ ಸಂದರ್ಭ ಬರಲ್ಲ. ಈಗ ನಿಮ್ಮ ಮನೇಲಿ 2 ಗಾಡಿ ಇದೆ, ಒಂದು ಎಲೆಕ್ಟ್ರಿಕ್ ಒಂದು ಪೆಟ್ರೋಲ್ ಅಂತ ಅಂದರೆ ಪೆಟ್ರೋಲ್ ಸಿಗಲ್ಲ ಅನ್ನೋ ಇದು ಬಂದಾಗ ನೀವೇನು ಮಾಡ್ತೀರಾ? ಬುಟ್ಟಾಕು ಪೆಟ್ರೋಲ್ ಗಾಡಿನ ನಿಲ್ಲಿಸೋದಾ, ಜಾಸ್ತಿ ಎಲೆಕ್ಟ್ರಿಕ್ ಗಾಡಿಗಳನ್ನೇ ಓಡಿಸೋದಾ, ಪೆಟ್ರೋಲ್ ಗಾಡಿನ ಕಮ್ಮಿ ಓಡಿಸೋದಾ ಅನ್ನೋಂಥ ರೀತಿಯಲ್ಲಿ ನೀವೇ ಅಡ್ಜಸ್ಟ್ ಆಗ್ತೀರಾ. ದೇಶದಲ್ಲಿ ಪ್ಯಾನಿಕ್ ಕಮ್ಮಿ ಆಗುತ್ತೆ. ಇವತ್ತು ಕೂಡ ದೇಶದಲ್ಲಿ 100 ಗಾಡಿಗಳು ಸೇಲ್ ಆದರೆ ಅದರಲ್ಲಿ ಬರೀ 5 ಗಾಡಿ ಮಾತ್ರ ಜನ ಎಲೆಕ್ಟ್ರಿಕ್ ತಗೊಳ್ಳೋದು. ಇನ್ನು ಮಿಕ್ಕಿ 95 ಗಾಡಿ ಪೆಟ್ರೋಲ್ ಗಾಡಿಗಳನ್ನೇ ಜನ ತಗೋತಾ ಇರೋದು. ಆದ್ದರಿಂದ ನಾನು ಹೇಳೋದು, ದಯವಿಟ್ಟು ಸರ್ಕಾರ ಸಬ್ಸಿಡಿ ಜಾಸ್ತಿ ಕೊಡಿ. ಹಾಗೆಯೇ ಜನ ದಯವಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಳ್ಳಿ. ನಾವು ಪೂರ್ತಿ 100% ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಳಿ ಅಂತ ಹೇಳಕ್ಕೆ ಹೋಗಲ್ಲ. ದಯವಿಟ್ಟು ನಿಮ್ಮ ಮನೇಲಿ ಒಂದು 2-3 ಗಾಡಿ ಇತ್ತು ಅಂದರೆ 1 ಗಾಡಿನಾದ್ರೂ ಎಲೆಕ್ಟ್ರಿಕ್ ಗಾಡಿಯಾಗಿ ರೀಪ್ಲೇಸ್ ಮಾಡಿ. ಇಂಥ ಸಂದರ್ಭಗಳಲ್ಲಿ ಅಂದರೆ ಈ ಥರ ಏನು ಯುದ್ಧ ಇದೆ, ಇಂಥ ಸಂದರ್ಭಗಳಲ್ಲಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಮುಂದಿನ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು 23,000 ರೂಪಾಯಿ ತನಕನೂ ಕೂಡ ಈ ತಿಂಗಳು ಆಫರ್ ಕೊಟ್ಟಿದ್ದಾರೆ. ನೀವೇನಾದರೂ ಹೊಸ ಗಾಡಿ ತೊಗೋತೀನಿ ಅಂತ ಹೋದರೆ ನಿಮಗೆ 23,000 ರೂಪಾಯಿ ತನಕ ನಿಮಗೆ ಆಫರ್ ಸಿಗುತ್ತೆ. ಸೊ ಟ್ರೈ ಮಾಡಿ. ಏನಾದರೂ ಏತರ್ ಗಾಡಿ ತೊಗೊಳ್ಳೋಗಿದ್ರೆ
ಎಕ್ಸ್ಚೇಂಜ್ ಆಫರ್ ಅಂತ ಹೇಳ್ಬಿಟ್ಟು 10,000 ರೂಪಾಯಿ ತನಕ, ಕ್ಯಾಶ್ ಡಿಸ್ಕೌಂಟ್ ಬಂದು 4,000 ರೂಪಾಯಿ, ಮತ್ತು ಫ್ರೀ ಕಾಂಪೊನೆಂಟ್ ವಾರಂಟಿ ಅಂದ್ಬಿಟ್ಟು 3,500 ರೂಪಾಯಿ. ಇಷ್ಟು ಆಫರ್ಗಳನ್ನ ಏತರ್ ಕಂಪ್ನಿಯವರು ಕೊಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಒಂದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾಯಿದೆ ಮಾರ್ಚ್ 31ಕ್ಕೆ. ಅದ್ರ ಜೊತೆಗೆ PM E-ಡ್ರೈವ್ ಕೂಡ ಮುಗಿತಾ ಇದೆ. ಅದ್ರ ಜೊತೆಗೆ ಈ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಪ್ಯಾನಿಕಲ್ಲಿದ್ದಾರೆ. ಅದನ್ನು ಕ್ಯಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಏತರ್ ಕಂಪ್ನಿಯವರು 23,000 ರೂಪಾಯಿ ತನಕ ಆಫರ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಏತರ್ ಶೋರೂಮಲ್ಲಿ ಹೋಗೊಂದ್ಸತಿ ವಿಚಾರಿಸಿ. ಮುಂದಿನ ನ್ಯೂಸ್ ಕೂಡ ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು 500 ಸರ್ವಿಸ್ ಸೆಂಟರ್ಗಳನ್ನ ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಹತ್ರ ಈಗಾಗಲೇ 700 ಶೋರೂಮ್ಸ್ಗಳಿದೆ. ಅದ್ರ ಜೊತೆಗೆ ಈಗ ಅವರು ಒಟ್ಟು 500 ಸರ್ವಿಸ್ ಸೆಂಟರ್ಗಳನ್ನ ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 82 ಸರ್ವಿಸ್ ಸೆಂಟ್ರಲ್ಲಿ ನಿಮಗೆ ಜನರಲ್ ಸರ್ವಿಸು ಬರೀ 60 ನಿಮಿಷದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸೆಂಟ್ರು 500 ಸೆಂಟ್ರಲ್ಲೂ ಕೂಡ ನಿಮಗೆ 60 ನಿಮಿಷ ಅಂದರೆ 1 ಗಂಟೆಯಲ್ಲಿ ಜನರಲ್ ಸರ್ವಿಸ್ ಆಗಲ್ಲ. ಅದರಲ್ಲಿ 500ರಲ್ಲಿ 82 ಸರ್ವಿಸ್ ಸೆಂಟ್ರಲ್ಲಿ ಕೇವಲ 60 ನಿಮಿಷ ಅಂದರೆ 1 ಗಂಟೆಯಲ್ಲಿ ನಿಮಗೆ ಜನರಲ್ ಸರ್ವಿಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಪೀರಿಯಾಡಿಕ್ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಏನು ಜನರಲ್ ಸರ್ವಿಸ್ ಮಾಡ್ತೀರಲ್ಲ ಆ ಸರ್ವಿಸ್ ಮಾತ್ರ ನಿಮಗೆ 1 ಗಂಟೆಯಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏತರ್ ಯಾಕೆ ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಕಾರಣ ಇಷ್ಟೇ, ಅವರ ಸರ್ವೀಸು. ಈ ಏತರ್ ಅವರು 2017-18ರಲ್ಲಿ ಲಾಂಚ್ ಆಗಿದ್ದು, ಅವಾಗಿಂದ ಹಿಡಿದು ಇವತ್ತವರೆಗೂ ಕೂಡ ಸರ್ವೀಸಲ್ಲಿ ಇದುವರೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಹೌದು, ಪ್ರತಿ ಸತಿ ನೀವೇನಾದರೂ ಸರ್ವಿಸ್ ಬಿಡ್ರೆ ಎರ್ರಾಬಿರಿ ಬ್ಲೇಡ್ ಹಾಕ್ತಾರೆ. ನಿಮಗೆ ಬೇರೆ ಎಲ್ಲ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಏತರವರು ತುಂಬ ಜಾಸ್ತಿ ದುಡ್ಡು ಇಸ್ಕೋತಾರೆ ಸರ್ವಿಸ್ಗೆ ಅಂತ. ಕೆಲವ್ರು ಹೇಳೋ ಪ್ರಕಾರ 1,500 ರೂಪಾಯಿ ತನಕ ಅವರು ಜನರಲ್ ಸರ್ವಿಸ್ಗೆ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ಬೇರೆ ಕಂಪ್ನಿಯವರು, ನಾನು ಮೊನ್ನೆ ಒಂದು ಹೀರೋ ವಿಡ ಸರ್ವಿಸ್ ಮಾಡಿಸಿದೆ, ಅವ್ರು ಎಷ್ಟು ಇಸ್ಕೊಂಡ್ರು ಅಂದರೆ 630 ರೂಪಾಯಿನ ಇಸ್ಕೊಂಡ್ರು ಅಷ್ಟೇ. ಫ್ರೀ ಸರ್ವಿಸ್ ಎಲ್ಲ ಮುಗ್ದೋಗಿದೆ. ಈಗ ಮಾಮೂಲಿ ಪೇಯ್ಡ್ ಸರ್ವಿಸ್ಗೆ 630 ರೂಪಾಯಿ ಇಸ್ಕೊಂಡ್ರು ಜನರಲ್ ಸರ್ವಿಸ್ಗೆ. ನೀವೇನಾದರೂ ಇದೇ ಜನರಲ್ ಸರ್ವಿಸ್ನ ನೀವು ಏತರಲ್ಲಿ ಬಿಟ್ರೆ ಅಪ್ ಟು 1,500 ರೂಪಾಯಿ ತನಕ ಇಸ್ಕೋತಾರೆ. ಅದಾದಮೇಲೆ ಮುಂದಿನ ನ್ಯೂಸ್ ಕೂಡ ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಇನ್ನೊಂದು 3 ತಿಂಗಳಲ್ಲಿ ಅಂದರೆ ಜೂನ್ ಒಳಗಡೆ ಏತರ್ EL ಅನ್ನೋವಂಥ ಒಂದು ಹೊಸ ಗಾಡಿನ ಲಾಂಚ್ ಮಾಡ್ತಾ ಇದ್ದಾರೆ. ಇದರ ರೇಟ್ ಬಂದು 1ರಿಂದ 1.25 ಲಕ್ಷದೊಳಗೆ ಇರ್ಬೋದು ಅಂತ ಹೇಳ್ಬಿಟ್ಟು ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೋಡೋಣ, ಇವರು 1.25 ಲಕ್ಷದಲ್ಲಿ ಏನಾದರೂ ಈ ಗಾಡಿನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಈಗ ಎಲ್ಲ ಕಂಪ್ನಿಯವರು 1 ಲಕ್ಷದಲ್ಲೇ ತುಂಬ ಗಾಡಿಗಳನ್ನ ಲಾಂಚ್ ಮಾಡಿದ್ದಾರೆ. ಹೀರೋ ವಿಡಾದವರು V2 ಸೀರೀಸ್ ಇರ್ಬೋದು, ಅದಾದಮೇಲೆ TVS ಅವರು ಆರ್ಬಿಟರು, ಮತ್ತು ಬಜಾಜ್ ಚೇತಕರು C25 ಸೀರೀಸು, ಈ ರೀತಿ ತುಂಬ ಕಂಪ್ನಿಗಳು 1 ಲಕ್ಷದಲ್ಲೇ ಕೆಲವು ಗಾಡಿಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದೇನಾದರೂ ಲಾಂಚ್ ಆಗಿ ಸಕ್ಸಸ್ ಆಯಿತು ಅಂದರೆ ಏತರ್ ಶೇರ್ಗಳು 1,000 ರೂಪಾಯಿ ದಾಟುತ್ತೆ ಅಂತ ಹೇಳ್ಬಿಟ್ಟು MKSys ಅನ್ನೋ ಒಂದು ಶೇರ್ ಮಾರ್ಕೆಟ್ನ ಕಂಪ್ನಿ ಅನಲೈಸ್ ಮಾಡಿದೆ, ರೆಕಮೆಂಡ್ ಮಾಡಿದೆ. ನೋಡೋಣ, ಸದ್ಯಕ್ಕಂತೂ ಏತರ್ ಅವ್ರಿಗೆ ಶುಕ್ರ ದಿವಸ ನಡೀತಾ ಇದೆ. ಈ ಗಾಡಿಗಳು ಚೆನ್ನಾಗಿದೆ. ಹತ್ತತ್ರ ಈಗ ಜನ 2 ಲಕ್ಷ ಕೊಟ್ಟು ಗಾಡಿಗಳನ್ನ ತೊಗೊಳಕ್ಕೆ ರೆಡಿ ಇದ್ದಾರೆ ಅಂದರೆ, ನಾಳೆ ಏನಾದರೂ ಏತರ್ ಅವರು ಬರೀ 1.25 ಲಕ್ಷದಲ್ಲಿ ಏನಾದರೂ ಗಾಡಿ ಲಾಂಚ್ ಮಾಡ್ರು ಅಂದರೆ ಬರ್ಕೊಟ್ಬಿಡ್ತೀನಿ. ಈ ಜನ ಏತರ್ ಶೋರೂಮ್ ಮುಂದೆ ಕ್ಯೂ ನಿಂತ್ಕೊಳ್ಳೋಕೆ ರೆಡಿ ಅವರೇ. ಈಗ ಯಾಕೆ ಜನ ಏತರ್ ಗಾಡಿಗಳನ್ನ ತಗೋತಿಲ್ಲ ಅಂದರೆ ಕಾರಣ ಒಂದೇ, ರೇಟ್ ಒಂದು ಸ್ವಲ್ಪ ಜಾಸ್ತಿ ಇದೆ. ನೀವು ಗಾಡಿ ತೊಗೋತೀನಿ ಅಂತ ಹೋದರೆ ಹತ್ತತ್ರ 2 ಲಕ್ಷ ರೂಪಾಯಿ ಆಗುತ್ತೆ. ಏತರ್ ರಿಸ್ದ ಇರ್ಬೋದು ಅಥವಾ 450S ಇರ್ಬೋದು, ಎಲ್ಲ ಹತ್ತತ್ರ 2 ಲಕ್ಷ ಇದೆ. ಹೊಸ ಗಾಡಿನ ಬರೀ 1.25 ಲಕ್ಷದಲ್ಲಿ ಲಾಂಚ್ ಮಾಡಿದ್ರು ಅಂದರೆ ಖಂಡಿತವಾಗ್ಲೂ ಜನ ಕ್ಯೂ ನಿಂತ್ಕೋತಾರೆ. ಮುಂದಿನ ನ್ಯೂಸ್ ಬಂದು TVS ಕಂಪ್ನಿ ಕಡೆಯಿಂದ. TVS ಕಂಪ್ನಿಯವರು TVS ಆರ್ಬಿಟರಲ್ಲಿ ಹೊಸ ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಇದರ ಹೆಸರು ಬಂದು TVS ಆರ್ಬಿಟರ್ V1 ಅಂತ ಹೇಳ್ಬಿಟ್ಟು. ಮುಂಚೆ ಬರ್ತಿತ್ತಲ್ಲ ಅದನ್ನ TVS ಆರ್ಬಿಟರ್ V2 ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಮಾಡಿದ್ದಾರೆ. V1ನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು 94,000 ರೂಪಾಯಿ ಇದೆ ಬೆಂಗಳೂರಲ್ಲಿ. ಈ ಗಾಡಿಯ ಬ್ಯಾಟ್ರಿ ಸಾಮರ್ಥ್ಯ ಬಂದು ಕೇವಲ 1.8 ಕಿಲೋವ್ಯಾಟ್ ಅಷ್ಟೇ. ಇದರಿಂದ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 70 ಕಿಲೋಮೀಟ್ರು ರೇಂಜ್ ಸಿಗ್ಬೋದು, ಅದು ಕೂಡ ಎಕೋ ಮೋಡಲ್ಲಿ. ಸೊ ಇವ್ರೇನು ಮಾಡಿದ್ದಾರೆ ಅಂದರೆ ಬ್ಯಾಟ್ರಿ ಕೆಪಾಸಿಟಿನ ಕಮ್ಮಿ ಮಾಡಿ ರೇಟ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿದ್ದಾರೆ. ನೀವು ಅದೇ ಏನಾದರೂ ಮುಂಚೆ ಇದ್ದಂಥ 3.1 ಕಿಲೋವ್ಯಾಟ್ ಸಾಮರ್ಥ್ಯದ TVS ಆರ್ಬಿಟ್ರ್ ತೊಗೋತೀನಿ ಅಂತ ಹೋದರೆ ನಿಮಗೆ ಅಂದಾಜು ಒಂದು 115 ಕಿಲೋಮೀಟ್ರ್ ರೇಂಜ್ ಸಿಗ್ಬೋದು. ಅದರ ಆನ್ ರೋಡ್ ಪ್ರೈಸ್ ಬಂದು ಬೆಂಗಳೂರಲ್ಲಿ 1,06,000 ರೂಪಾಯಿ ಇದೆ. ಸೊ ನೀವು ನನಗೇನಾದರೂ ಕೇಳೋದಾದರೆ ದಯವಿಟ್ಟು V2ನೇ ತೊಗೊಳ್ಳಿ. TVS ಆರ್ಬಿಟ್ರು 3.1 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟ್ರಿ ಇರೋಂಥ V2 ಗಾಡಿನೇ ತೊಗೊಳ್ಳಿ. ಯಾಕೆ ಅಂತ ಅಂದರೆ ನೀವು ಬರೀ 15,000 ರೂಪಾಯಿ ಡಿಫ್ರೆನ್ಸಲ್ಲಿ ನಿಮಗೆ ಹತ್ತತ್ರ ಒಂದು 40ರಿಂದ 45 ಕಿಲೋಮೀಟ್ರು ರೇಂಜು ಜಾಸ್ತಿನೇ ಸಿಗುತ್ತೆ. V1ನ ಯಾಕೆ ಲಾಂಚ್ ಮಾಡಿದ್ದಾರೆ ಅಂತ ಅಂದರೆ ಕಾರಣ ಇಷ್ಟೇ, ಈ V1 ಗಾಡಿನ ನಿಮಗೆ ಕೇವಲ 50,000ಕ್ಕೆ ಸಿಗುತ್ತೆ ಬಾಸ್ ಸರ್ವಿಸಲ್ಲಿ. ಅಂದರೆ ನೀವು ಗಾಡಿನ ಸ್ವಂತ ತೊಗೋಬೋದು, 50,000 ಕೊಟ್ಟರೆ ನೀವು ಗಾಡಿ ಸ್ವಂತ ಸಿಗುತ್ತೆ. ಆದರೆ ಬ್ಯಾಟ್ರಿ ಬಂದು ನಿಮಗೆ ಬಾಡಿಗೆಗೆ ಸಿಗುತ್ತೆ.
ಬ್ಯಾಟ್ರಿ ಬಾಡಿಗೆ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು 862 ರೂಪಾಯಿ ಕಟ್ತಾ ಹೋಗ್ಬೇಕಾಗತ್ತೆ. ಸೇಮ್ ಪೆಟ್ರೋಲ್ ಗಾಡಿ ಕಾನ್ಸೆಪ್ಟು. ಪೆಟ್ರೋಲ್ ಗಾಡಿನ ನೀವು ಸ್ವಂತ ತೊಗೋತೀರಾ, ಬೇಕಾದಾಗೆಲ್ಲ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಓಡಿಸ್ತಿರಲ್ಲ, ಅದೇ ರೀತಿ ಇದು ಕೂಡ ಅಷ್ಟೇ. ಗಾಡಿನ ಸ್ವಂತ ತೊಗೊಳ್ಳಿ, ಬ್ಯಾಟ್ರಿನ ಬಾಡಿಗೆಗೆ ತೊಗೊಳ್ಳಿ, ಪ್ರತಿ ತಿಂಗಳು 862 ರೂಪಾಯಿ ಬ್ಯಾಟ್ರಿ ಬಾಡಿಗೆ ಅಂತ ಕಟ್ಕೋಗಿ ಅಂತ ಹೇಳ್ಬಿಟ್ಟು ಈ ಗಾಡಿನ ಲಾಂಚ್ ಮಾಡಿದ್ದಾರೆ. ಬಟ್ ಸಮಸ್ಯೆ ಏನಪ್ಪ ಅಂದರೆ ಬ್ಯಾಟ್ರಿ ಸಾಮರ್ಥ್ಯ ಬಂದು ಬರೀ 1.8 ಕಿಲೋವ್ಯಾಟ್ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 70 ಕಿಲೋಮೀಟ್ರ್ ರೇಂಜ್ ಸಿಗ್ಬೋದು. ಸೊ ನೋಡಿ, ನಿಮ್ಗೇನಾದರೂ ಇಷ್ಟ ಇದ್ದರೆ ತೊಗೊಳ್ಳಿ. ಪರ್ಸ್ನಲಾಗಿ ನನಗೆ ಕೇಳೋದಾದರೆ ಇದು ಸುಮ್ಮನೆ ಏನೋ ಟೆಸ್ಟ್ ಮಾಡೋಣ ಅನ್ನೋ ಒಂದು ರೀತಿಲಿ TVS ಕಂಪ್ನಿಯವ್ರು ಲಾಂಚ್ ಮಾಡಿರೋದು. ನನ್ನ ಪ್ರಕಾರ ಜಾಸ್ತಿ ಜನ ತಗೊಳ್ಳೋ ಡೌಟೇ. ಯಾಕಂದರೆ ನೀವು ತಿಂಗಳು 862 ರೂಪಾಯಿ ಕಟ್ಟಬೇಕು. ಒಂದು ವರ್ಷಕ್ಕೆ ನಿಮ್ಗೆ ಹತ್ತತ್ರ 10,000 ರೂಪಾಯಿ, 5 ವರ್ಷಕ್ಕೆ 50,000 ರೂಪಾಯಿ. ನೀವು ಅದನ್ನು ಪೂರ್ತಿಯಾಗಿ ಒಂದೇ ಟೈಮಲ್ಲಿ ಕಟ್ಬಿಟ್ರೆ ನಿಮಗೆ ಹೆಚ್ಚು ಕಮ್ಮಿ 3.1 ಕಿಲೋವ್ಯಾಟ್ ಸಾಮರ್ಥ್ಯ ಬ್ಯಾಟ್ರಿನೇ ಸಿಕ್ಬಿಡುತ್ತೆ. ನೀವೇನು ಇಲ್ಲಿ 1.8 ಕಿಲೋವ್ಯಾಟ್ ಕೊಡ್ತಿದ್ದೀರಲ್ಲ, ಅದನ್ನು ಪೂರ್ತಿ ಕ್ಯಾಶ್ ಕೊಟ್ಟು ಒಂದೇ ಟೈಮಲ್ಲಿ ತೊಗೋತಿದ್ರೆ ಅದೇ ದುಡ್ಡಲ್ಲಿ ನಿಮಗೆ 3.1 ಕಿಲೋವ್ಯಾಟ್ದೇ ಗಾಡಿ ಸಿಗುತ್ತೆ. ಅದರಲ್ಲಿ ನಿಮಗೆ ಮಿನಿಮಮ್ ಅಂದರೆ ಒಂದು 110ರಿಂದ 120 ಕಿಲೋಮೀಟ್ರ್ ರೇಂಜ್ ಸಿಗುತ್ತೆ. ಸೊ ನನ್ನನ್ನು ಕೇಳೋದಾದರೆ ನೀವು ಪೂರ್ತಿ ಕ್ಯಾಶ್ ಕೊಟ್ಟು 3.1 ಕಿಲೋವ್ಯಾಟ್ದೇ ಗಾಡಿ ತೊಗೊಳ್ಳಿ. ಇದು ಹೊಸ್ದಾಗಿ ಸುಮ್ಮನೆ ಟೆಸ್ಟ್ ಮಾಡೋಣ, ಮಾರ್ಕೆಟಲ್ಲಿ ಏನಾದರೂ ಓಡುತ್ತಾ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ದಾರೆ. ನೋಡೋಣ ಜನ ತೊಗೋತಾರೆ ಇಲ್ವ ಅನ್ನೋದು ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ಮುಂದಿನ ನ್ಯೂಸ್ ಬಂದು ಬಜಾಜ್ ಕಂಪ್ನಿ ಕಡೆಯಿಂದ. ಬಜಾಜ್ ಕಂಪ್ನಿಯವರು ಚೇತಕ್ಗೋಸ್ಕರ ಅಂತಲೇ ಹೊಸ ಫ್ಯಾಕ್ಟ್ರಿನ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಫ್ಯಾಕ್ಟ್ರಿನ ನಾವು ಇಲ್ಲ ಕರ್ನಾಟಕ ಇಲ್ಲ ಅಂದರೆ ತಮಿಳ್ನಾಡು, ಇವೆರಡು ಸ್ಟೇಟಲ್ಲಿ ನಾವು ಹೊಸ ಫ್ಯಾಕ್ಟ್ರಿನ ಶುರು ಮಾಡ್ತೀವಿ. ಅಲ್ಲಿ ನಾವು ಬಜಾಜ್ ಚೇತಕ್ ಗಾಡಿಗಳನ್ನ ತಯಾರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿವಸ ಬಜಾಜ್ ಕಂಪ್ನಿಯವರು ತಮ್ಮ ಚೇತಕ್ ಗಾಡಿಗಳನ್ನ ಮಹಾರಾಷ್ಟ್ರದಲ್ಲಿರುವಂಥ ಪುಣೆ ಫ್ಯಾಕ್ಟ್ರಿಲಿ ತಯಾರಿಸ್ತಿದ್ರು. ಆದರೆ ಮಹಾರಾಷ್ಟ್ರ ಗೌರ್ಮೆಂಟ್ ಅವರು ಕೊಡಬೇಕಾದಂಥ 75 ಕೋಟಿ ಸಬ್ಸಿಡಿನ ಇದುವರೆಗೆ ನಮಗೆ ಕೊಟ್ಟಿಲ್ಲ. ಆ ಕಾರಣದಿಂದ ನಾವು ನಮ್ಮ ಚೇತಕ್ ಫ್ಯಾಕ್ಟ್ರಿನ ಕರ್ನಾಟಕ ಇಲ್ಲ ತಮಿಳ್ನಾಡಲ್ಲಿ ಹೊಸ್ದಾಗಿ ಓಪನ್ ಮಾಡಿ ಅಲ್ಲಿ ನಾವು ನಮ್ಮ ಚೇತಕ್ ಗಾಡಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಕರ್ನಾಟಕಕ್ಕೆ ಏನಾದರೂ ಬಜಾಜ್ ಚೇತಕ್ ಬರುತ್ತಾ ಅಂತ. ಬಂದರೆ ನಮಗೊಂದು ಒಳ್ಳೆ ಹೆಮ್ಮೆಯ ವಿಷಯನೇ. ಇದರಿಂದ ನಮಗೊಂದು ಸ್ವಲ್ಪ ಜನಕ್ಕೆ ಕೆಲಸ ಜಾಸ್ತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಮಟ್ಟಿಗೆ ಬಜಾಜ್ ಚೇತಕ್ಗಳ ಗಾಡಿ ರೇಟ್ ಕೂಡ ಕಮ್ಮಿ ಆಗ್ಬೋದು. ಏನಾದರೂ ಬಜಾಜ್ ಅವರು ಏನಾದರೂ ಕರ್ನಾಟಕಕ್ಕೆ ಬಂದರೆ ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಬೆಂಗಳೂರಲ್ಲೇ ಅತಿ ಹೆಚ್ಚು ಎಲೆಕ್ಟ್ರಿಕ್ ಗಾಡಿಗಳು ಸೇಲ್ ಆಗೋದು. ಇಡೀ ದೇಶದಲ್ಲಿ ಕರ್ನಾಟಕ 3ನೇ ಪ್ಲೇಸಲ್ಲಿದೆ ಅತಿ ಹೆಚ್ಚು ಎಲೆಕ್ಟ್ರಿಕ್ ಗಾಡಿಗಳು ಮಾರಾಟ ಆಗೋ ಸಂಖ್ಯೆಯಲ್ಲಿ. ಸೊ ನೋಡೋಣ ಬಜಾಜ್ ಅವರು ಕರ್ನಾಟಕಕ್ಕೆ ಬರ್ತಾರಾ ಇಲ್ಲ ತಮಿಳ್ನಾಡಿಗೆ ಹೋಗ್ತಾರ ಅನ್ನೋದು ಜುಲೈ ತಿಂಗಳಲ್ಲಿ ಗೊತ್ತಾಗುತ್ತೆ ನಮಗೆ. ಮುಂದಿನ ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿ ಕಡೆಯಿಂದ. ಹೀರೋವಿಡಾ ಕಂಪ್ನಿಯವರು ಇದೇ ವರ್ಷದಲ್ಲಿ ವೀಡಾ Z ಅನ್ನೋಂಥ ಮೋಟ್ರ್ ಬೈಕ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾವು ವೀಡಾ V2 ಲೈಟ್ ಅಂತ ಹೇಳ್ಬಿಟ್ಟು ಹೊಸದಾಗಿ 2.2 ಕಿಲೋವ್ಯಾಟ್ ಬ್ಯಾಟ್ರಿ ಸಾಮರ್ಥ್ಯದ ವೀಡಾ ಗಾಡಿನ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ರೇಂಜ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 80 ಕಿಲೋಮೀಟರ್ ನಿಮಗೆ ರೇಂಜ್ ಸಿಗ್ಬೋದು ಅಂತ ಕೆಲವರು ಅನಲೈಸ್ ಮಾಡಿದ್ದಾರೆ. ನೋಡೋಣ ಇವೆರಡು ಗಾಡಿಗಳು ಜುಲೈ ತಿಂಗಳಲ್ಲಿ ಲಾಂಚ್ ಆಗ್ಬೋದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಹೀರೋವಿಡಾ ಗಾಡಿಗಳು ಚೆನ್ನಾಗೇ ಓಡ್ತಾ ಇದೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಸರ್ವಿಸ್ ಇಶ್ಯೂ ಇದೆ. ಓಲಾ ಅಷ್ಟೆಲ್ಲ ಕೆಟ್ಟದಾಗಿಲ್ಲ, ಬಟ್ ಹಾಗಂತ ಹೇಳ್ಬಿಟ್ಟು ಥರ ಚೆನ್ನಾಗಿದೆ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಹೀರೋವಿಡಾ ಕಂಪ್ನಿಯವರು ತಮ್ಮ ಸರ್ವಿಸ್ನ ಇಂಪ್ರೂವ್ ಮಾಡ್ಕೋಬೇಕು. ಇತ್ತೀಚೆಗೆ ನಾನು ಒಬ್ಬರು ಹಿಂದಿಲಿ ಒಂದು ಚಾನಲ್ ಇದ್ದಾರೆ, ಅವ್ರದ್ದು ಹತ್ತತ್ರ ಒಂದು 2 ಲಕ್ಷ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರೇನೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ರು, ಹೀರೋವಿಡಾದು ರಿವ್ಯೂ ವೀಡಿಯೋ. ಅವ್ರ ಗಾಡಿ ತೊಗೊಂಡು 3 ವರ್ಷ ಆಗಿದೆಯಂತೆ. ಅವ್ರದ್ದು ಒಂದು 6 ತಿಂಗಳಿಂದ ಒಂದು ಬ್ಯಾಟ್ರಿ ಕೆಟ್ಟೋಗಿದೆ. 2 ಬ್ಯಾಟ್ರಿ ಇರುತ್ತೆ ಹೀರೋವಿಡಾದಲ್ಲಿ, ಒಂದು ಬ್ಯಾಟ್ರಿ ಕೆಟ್ಟೋಗಿದೆಯಂತೆ. ಇನ್ನೂ ವಾರಂಟಿ ಇದೆ. 6 ತಿಂಗಳಾದರೂ ಕೂಡ ಹೀರೋವಿಡಾ ಕಂಪ್ನಿಯವರು ಏನು ಬ್ಯಾಟ್ರಿ ಇದೆ ಅದನ್ನ ರೀಪ್ಲೇಸ್ ಮಾಡಿಕೊಟ್ಟಿಲ್ಲ. ಇರೋ ಬ್ಯಾಟ್ರಿನ ರಿಪೇರಿನೂ ಮಾಡಿಲ್ಲ. ಒಂದು ಬ್ಯಾಟ್ರಿ ಕೆಟ್ಟೋಗಿದೆ, ಆ ಬ್ಯಾಟ್ರಿನ ಅವರು ರಿಪೇರಿನೂ ಮಾಡಿಲ್ಲ, ರೀಪ್ಲೇಸ್ ಮಾಡಿ ಹೊಸ ಬ್ಯಾಟ್ರಿನೂ ಕೊಟ್ಟಿಲ್ಲ. ಅವ್ರು ಮೊನ್ನೆ ಒಂದು ವೀಡಿಯೋ ಹಾಕಿದ್ರು, ಹೀರೋವಿಡಾದು ನಾನು ತೊಗೊಂಡು 3 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ರು. ಹತ್ತತ್ರ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಹಿಂದಿ ಚಾನಲ್ ಅದು. ನನಗೆ ಶಾಕ್ ಆಯಿತು. 2 ಲಕ್ಷ ಸಬ್ಸ್ಕ್ರೈಬರ್ ಇರೋ ವ್ಯಕ್ತಿ ಇದೇನೆ ಇವರು 6 ತಿಂಗಳು ತೊಗೊಂಡಿದ್ದಾರೆ ಬ್ಯಾಟ್ರಿ ರೀಪ್ಲೇಸ್ ಮಾಡಿ, ಇನ್ನೂ ಕೊಟ್ಟಿಲ್ಲ. 6 ತಿಂಗಳಾಯ್ತಂತೆ ಕಂಪ್ಲೇಂಟ್ ರೈಸ್ ಮಾಡಿ. ಈಗ ಅವರು ಬರೀ ಒಂದೇ ಬ್ಯಾಟ್ರಿಲಿ ಓಡಿಸ್ತಾ ಇದ್ದಾರಂತೆ. ಒಂದು ಬ್ಯಾಟ್ರಿಲಿ ಹತ್ತತ್ರ ಒಂದು 30 ಕಿಲೋಮೀಟ್ರಿನ ರೇಂಜ್ ಸಿಗ್ತಾ ಇದೆ ಅಷ್ಟೇ ಅಂತೆ. ಇದು ವೀಡಾದವರ ಸರ್ವೀಸು. ಮುಂದಿನ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಓಲಾ ಕಂಪ್ನಿಯವರು ಈ ತಿಂಗಳು ಹೊಸ ಆಫರ್ಗಳು ಕೊಟ್ಟಿದ್ದಾರಂತೆ. ಎಕ್ಸ್ಚೇಂಜ್ ಆಫರ್ ಎಲ್ಲ ಕೊಟ್ಟಿದ್ದಾರಂತೆ, ಡಿಸ್ಕೌಂಟ್ ಕೊಟ್ಟಿದ್ದಾರಂತೆ, ಏನೇನೋ ಫ್ರೀ ಆಗಿ ಏನೇನೋ ಕೊಟ್ಟಿದ್ದಾರಂತೆ. ಏನು ಕೊಟ್ಟರೆ ಏನು ಗೊತ್ತು, ಮದುವೆ ಗಂಟೆಗೆ ಅದೇ ಇಲ್ಲ ಅನ್ನೋ ರೀತಿ. ಮೇನಾಗಿ ಕೊಡಬೇಕಾಗಿರೋದೇನೋ ಸರ್ವೀಸೇ ಇಲ್ಲ. ಮೊನ್ನೆ ಒಂದು ನ್ಯೂಸ್ ಬಂತು, ಓಲಾದವರು ಒಟ್ಟು 450 ಸರ್ವಿಸ್ ಸೆಂಟರ್ಗಳಿದೆಯಂತೆ ಓಲಾದವ್ರ ಹತ್ರ. ಹೋದ ವರ್ಷ ಅಂದರೆ 2 ವರ್ಷದಿಂದ ಓಲಾದವ್ರು ಬಂದು ಏನು ಹೇಳಿದ್ರು ಗೊತ್ತಾ, ನಾವಿನ್ನು 2 ವರ್ಷದಲ್ಲಿ 1000 ಸರ್ವಿಸ್ ಸೆಂಟರ್ ಓಪನ್ ಮಾಡ್ತೀವಿ ಅಂದರು. ಈಗ ನೋಡಿದ್ರೆ ಇರೋ ಸರ್ವಿಸ್ ಸೆಂಟ್ರೆಲ್ಲ ಮುಚ್ಚೋಗಿ ಏನೋ 450 ಸರ್ವಿಸ್ ಸೆಂಟರ್ ಇದೆಯಂತೆ ಬರೀ ಅಷ್ಟೇ.
ಈಗ ಬಂದು ಏನು ಹೇಳ್ತಾ ಇದ್ದಾರೆ, ನಾವು ಆಫರ್ ಕೊಡ್ತೇವೆ 50,000 ರೂಪಾಯಿ ತನಕ ಆಫರು, ಎಕ್ಸ್ಚೇಂಜ್ ಆಫರು, ಡಿಸ್ಕೌಂಟು, ಫ್ರೀ ವಾರಂಟಿ. ನಾನು ಓಲಾ ಕಂಪ್ನಿಯವ್ರಿಗೆ ಹೇಳೋದು ಒಂದೇ ವಿಷಯ, ನಿಮ್ಮ ಆಫರೂ ಬೇಡ, ನಿಮ್ಮ ಫ್ರೀನೂ ಬೇಡ, ನಿಮ್ಮ ಕಾಂಪೊನೆಂಟೂ ಬೇಡ, ನಿಮ್ಮ ಡಿಸ್ಕೌಂಟು ಬೇಡ, ಏನೂ ಬೇಡ, ಬರೀ ಸರ್ವೀಸ್ ಕೊಡಿ ಸಾಕು. ನೀವು ಯಾವಾಗ ಸರ್ವೀಸ್ ಕೊಡ್ತೀರಾ ಆಗ ಜನ ನಿಮ್ಮ ಶೋರೂಮ್ ಮುಂದೆ ಕ್ಯೂ ನಿಂತ್ಕೊಂಡು ಗಾಡಿ ತಗೋತಾರೆ. ಎಲ್ಲಿವರೆಗೂ ನೀವು ಸರ್ವೀಸ್ ಕೊಡಲ್ಲ, ನೀವು ಏನೇ ಡಿಸ್ಕೌಂಟ್ ಕೊಡಿ, ಏನೇ ಆಫರ್ ಕೊಡಿ, ಏನೇ ಫ್ರೀಯಾಗಿ ಕೊಡಿ, ಜನ ತಗೊಳ್ಳಲ್ಲ. ಫಸ್ಟು ಸರ್ವೀಸ್ ಕೊಡಿ, ಆಮೇಲೆ ಮಿಕ್ಕಿದೆಲ್ಲ. ಅಷ್ಟೇ ಅಲ್ಲದೆ ಓಲಾ ಕಂಪ್ನಿಯವರು ಶೇರ್ ಮಾರ್ಕೆಟಿಗೆ ಬಂದಾಗ, ಅಂದರೆ IPO ಲಾಂಚ್ ಮಾಡಿದಾಗ ಏನು 575 ಕೋಟಿನ ರೈಸ್ ಮಾಡಿದ್ರಲ್ಲ ಅಮೌಂಟ್ನ ಅವರು ರೈಸ್ ಮಾಡಿದ ಕಾರಣ ಏನಪ್ಪ ಅಂದರೆ, ನಾವು R&Dಗೋಸ್ಕರ, ಅಂದರೆ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅದನ್ನ ಖರ್ಚು ಮಾಡ್ತೀವಿ. ಇದರಿಂದ ಹೊಸದಾಗಿ ನಾವು ರಿಸರ್ಚ್ ಮಾಡಿ ಹೊಸದಾಗಿ ಏನಾದರೂ ಕಂಡುಹಿಡಿತೀವಿ ಅಂತ ಹೇಳ್ಬಿಟ್ಟು 575 ಕೋಟಿಗಳನ್ನ ಮಾರ್ಕೆಟಿಂದ ದುಡ್ಡು ಎತ್ತಿದ್ರು. ಈಗ ನೋಡಿದ್ರೆ ನಾವು ಅದನ್ನ ಸಾಲ ತೀರ್ಸೋಕ್ಕೆ ಉಪಯೋಗಿಸ್ತೀವಿ. ನಾವು ಯಾವುದೇ ರೀತಿ R&D ಮಾಡಲ್ಲ. ಆ ದುಡ್ಡು ಏನಿದೆ ಅದನ್ನ ನಾವು R&D ಬದಲು ನಮ್ಮ ಹತ್ರ ಈಗೇನು ಸಾಲ ಇದೆ ಆ ಸಾಲ ತೀರ್ಸೋಕ್ಕೆ, ಅಥವಾ ನಮ್ಮ ಹತ್ರ ಇರೋ ಬಡ್ಡಿ ಏನು ಸಾಲದ ಮೇಲೆ ಬಡ್ಡಿ ಇದೆಯಲ್ಲ ಆ ಬಡ್ಡಿ ಕಟ್ಟೋಕ್ಕೆ ಅಂದ್ಬಿಟ್ಟು ಉಪಯೋಗಿಸ್ತೀವಿ ಅಂತ ಹೇಳ್ತಾಯಿದ್ದಾರೆ. ಈ ರೀತಿ ಆದರೆ ಎಲ್ಲಿ ಕಂಪ್ನಿ ಉಳಿಯುತ್ತೆ? ನೀವು ಯಾಕೆ ದುಡ್ಡು ಎತ್ತಿದ್ದು? R&D ಮಾಡ್ತೀವಿ ಅಂತ ದುಡ್ಡು ಎತ್ತಿದ್ದು. ಈಗ ನೋಡಿದ್ರೆ ಬಡ್ಡಿ ಕಟ್ತೀವಿ, ಅದರಲ್ಲಿ ಸಾಲ ತೀರಿಸ್ತೀವಿ ಅಂತ ಹೋದರೆ ಎಲ್ಲಿ ಕಂಪ್ನಿ ಉಳಿಯುತ್ತೆ? ಫಸ್ಟು ಸರ್ವೀಸ್ ಇಂಪ್ರೂವ್ ಮಾಡಿ. ಎರಡನೇದು ಅದೇ ಕಿತ್ತೋಗಿರೋ ಓಲಾ ಡಿಸೈನ್ ಗಾಡಿ ಎಲ್ಲರೂ, ಈಗ ನೀವೇ ನೋಡಿ, TVS ಅಲ್ಲಿ 3 ಗಾಡಿ ಬಿಟ್ಟಿದ್ದಾರೆ. ಫಸ್ಟು iQube ಬಿಟ್ರು, ಈಗ ಅದಾದಮೇಲೆ ಆರ್ಬಿಟ್ರ್ ಬಿಟ್ರು, ಅದಾದಮೇಲೆ X ಅಂತ ಬಿಟ್ರು. ಏತರ್ ತೊಗೊಳ್ಳಿ, ಫಸ್ಟು 450 ಬಂತು, ಆಮೇಲೆ ರಿಜ್ದಾ ಬಂತು, ಈಗ ಇನ್ನೊಂದು ತಿಂಗಳಲ್ಲಿ ಏತರ್ EL ಅಂತ ಹೇಳ್ಬಿಟ್ಟು ಹೊಸ ಮಾಡಲ್ ಲಾಂಚ್ ಮಾಡ್ತಾಯಿದ್ದಾರೆ. ಹೀರೋ ವಿಡಾದವರು ಫಸ್ಟು ಹೀರೋ ವಿಡಾ V2 ಬಿಟ್ರು, ಈಗ ಬಂದು V1 ಅಂತ ಒಂದು 6 ತಿಂಗಳಿಂದ ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಕಂಪ್ನಿಯವರು ಹೊಸ ಮಾಡಲ್ಗಳು ಬಿಡ್ತಿದ್ರೆ ಇವರು ಅದೇ ಓಲಾದವ್ರು ಅದೇ ಕಿತ್ತೋಗಿರೋ ಡಿಸೈನ್ನೇ ಇಟ್ಕೊಂಡು ಹೆಸರು ಚೇಂಜ್ ಮಾಡ್ಕೊಂಡು X ಅಂತೆ, S1 ಅಂತೆ, S2 ಅಂತೆ, ಪ್ರೋ ಅಂತೆ ಅಂದ್ಕೊಂಡು ಅದನ್ನೇ ಜನನೇ ಕನ್ಫ್ಯೂಸ್ ಆಗ್ಬಿಡುವ ಶೋರೂಮ್ ಕಡೆನೇ ತಲೆ ಆಗ್ತಿಲ್ಲ. ನಾನೇ ಮೊನ್ನೆ ಹತ್ತಿರ ಬೆಂಗಳೂರಲ್ಲಿ ಸುಮ್ಮನೆ ಲೆಕ್ಕ ಹಾಕಿದೆ, ಮಿನಿಮಮ್ ಅಂದರೂ ಒಂದು 6 ಶೋರೂಮ್ ನಾನೇ ನೋಡಿದ್ದೀನಿ ಮುಚ್ಚೋಗಿದೆ. 6 ಶೋರೂಮ್. ಇದು ಯಾವಾಗ ಉದ್ಧಾರ ಆಗುತ್ತೋ ಈ ಕಂಪ್ನಿ ನನಗಂತೂ ಗೊತ್ತಿಲ್ಲ. ಸೊ ಇವರೇನೋ ಸದ್ಯಕ್ಕೆ ಒಂದು ಆಫರ್ ಕೊಟ್ಟಿದ್ದಾರಂತೆ, ನೋಡಿ ತಗೊಳ್ಳಾಗಿದ್ರೆ ತಗೊಳ್ಳೋಕ್ಕೆಲ್ಲ ಹೋಗಬೇಡಿ, ತಿಳ್ಕೊಳ್ಳಿ ಅಷ್ಟೇ. ಮುಂದಿನ ನ್ಯೂಸ್ ಬಂದು ಮ್ಯಾಟ್ರ್ ಕಂಪ್ನಿ ಕಡೆಯಿಂದ. ಮ್ಯಾಟರ್ ಅಂತ ಹೇಳ್ಬಿಟ್ಟು ಒಂದು ಗುಜರಾತ್ ಮೂಲದ ಬೈಕ್ ಕಂಪ್ನಿ ಇದೆ. ಆ ಕಂಪ್ನಿಯವರು ಇದುವರೆಗೆ 100 ಪೇಟೆಂಟ್ಗಳನ್ನ ಪಡೆದಿದ್ದಾರಂತೆ. ಇದೊಂದು ರೀತಿಯಲ್ಲಿ ಸಂತೋಷದ ವಿಷಯನೇ. ಅಷ್ಟೇ ಅಲ್ಲದೆ ಇವರೇನು 100 ಪೇಟೆಂಟ್ ಇವ್ರಿಗೆ ಸಿಕ್ಕಿರುತ್ತಲ್ಲ, ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲಲ್ಲ. ತುಂಬ ಕಂಪ್ನಿಗಳು ಏನು ಮಾಡ್ತವೆ ಇಂಡಿಯಾದಲ್ಲಿ, ಡಿಸೈನ್ ಮೇಲೆ ಪೇಟೆಂಟ್ನ ರಿಜಿಸ್ಟರ್ ಮಾಡ್ತಾರೆ. ಅಂದರೆ ಗಾಡಿ ಡಿಸೈನು, ಗಾಡಿ ಲುಕ್ಕು, ಇದ್ರ ಮೇಲೆ ತುಂಬ ಜನ ಡಿಸೈನ್ಗಳನ್ನ ಪೇಟೆಂಟ್ ಮಾಡಿಸ್ತಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಆಗಿರಲ್ಲ. ಉದಾಹರಣೆಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಅಂದರೆ, ಈಗ ಚೈನಾದಲ್ಲಿ ಕೆಲವು ಕಂಪ್ನಿಗಳು ಏನು ಮಾಡ್ತಾ ಇದ್ದಾವೆ ಅಂದರೆ 10 ನಿಮಿಷದಲ್ಲಿ ಫುಲ್ ಗಾಡಿ ಚಾರ್ಜ್ ಆಗೋದು, ಕೇವಲ 1 ನಿಮಿಷದಲ್ಲಿ ಫುಲ್ ಗಾಡಿ ಚಾರ್ಜ್ ಆಗೋದು. ಅಷ್ಟೇ ಅಲ್ಲದೆ ಒಂದು ಸತಿ ಚಾರ್ಜ್ ಮಾಡಿದ್ರೆ 1,000 ಕಿಲೋಮೀಟ್ರು 2,000 ಕಿಲೋಮೀಟ್ರ್ ಎಲ್ಲ ನಿಮಗೆ ರೇಂಜ್ ಸಿಗೋದು. ಮತ್ತು ನಿಮಗೆ ವಾರಂಟಿಗಳು ನೀವು ನೋಡಿದಿರಲ್ಲ, ಬ್ಯಾಟ್ರಿ ಲೈಫು 25 ವರ್ಷ ಎಲ್ಲ ವಾರಂಟಿ ಕೊಡ್ತಾಯಿದ್ದಾರೆ ಬ್ಯಾಟ್ರಿ ಮೇಲೆ. ಈ ರೀತಿಯಾಗಿ ಕೆಲವು ಕಂಪ್ನಿಗಳು ರಿಸರ್ಚ್ ಮಾಡಿ ಪೇಟೆಂಟ್ಗಳನ್ನ ತೊಗೋತವೆ. ಆದರೆ ಇಂಡಿಯಾದಲ್ಲಿ ಹಂಗಲ್ಲ. ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ, ತುಂಬ ಕಂಪ್ನಿಗಳು ರಿಸರ್ಚ್ ಮೇಲೆ ಪೇಟೆಂಟ್ ತೊಗೊಳೋಕ್ಕಿಂತ ಜಾಸ್ತಿ ಡಿಸೈನ್ಗಳ ಮೇಲೆ, ಗಾಡಿ ಡಿಸೈನು, ಗಾಡಿ ಲುಕ್ಕು, ಇದ್ರ ಮೇಲೇ ಪೇಟೆಂಟ್ ಅವ್ರಿಗೆ ನಿಮಗೆ ಜಾಸ್ತಿ ರಿಜಿಸ್ಟ್ರೇಷನ್ ಆಗೋದು. ಆದರೂ ಪರವಾಗಿಲ್ಲ, ಮ್ಯಾಟ್ರವರು ಒಂದು 100 ಪೇಟೆಂಟ್ನ ಅವ್ರಿಗೆ ಸಿಕ್ಕಿದೆ. ಇದೊಂದು ಒಳ್ಳೆಯ ವಿಷಯನೇ. ಯಾಕಂದರೆ ಇಂಥ ಕಂಪ್ನಿಗಳು ಈ ಥರ ಪೇಟೆಂಟ್ಗಳು ರಿಜಿಸ್ಟ್ರೇಷನ್ ಮಾಡಿದಾಗಲೇ ನಮಗೂ ಅನಿಸೋದು ಪರವಾಗಿಲ್ಲ, ಈ ಕಂಪ್ನಿಗಳು ಉಳಿಯೋ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅಂತ. ಮುಂದಿನ ನ್ಯೂಸ್ ಬಂದು ಎಕೋಫೈ ಅನ್ನೋ ಕಂಪ್ನಿ ಕಡೆಯಿಂದ. ಎಕೋಫೈ ಕಂಪ್ನಿಯವರು ಹೋದ ತಿಂಗಳು $42 ಮಿಲಿಯನ್ ಈಕ್ವಿಟಿ ಫಂಡ್ನ ರೈಸ್ ಮಾಡಿದ್ದಾರೆ. ಈ ಎಕೋಫೈ ಅನ್ನೋದು ಯಾವ ಕಂಪ್ನಿ ಅಂತ ಅಂದರೆ, ಇದೊಂದು NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್, ಪ್ರೈವೇಟ್ ಫೈನಾನ್ಸ್ ಮಾಡ್ತಾರಲ್ಲ ಆ ಕಂಪ್ನಿ ಇದು. ಈ ಕಂಪ್ನಿಯವ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇವರು ಫೈನಾನ್ಸ್ ಕೊಡೋದು ಬರೀ ಎಲೆಕ್ಟ್ರಿಕ್ ಗಾಡಿಗಳಿಗೆ. ನಾನು ಹೋದ ತಿಂಗಳು ಒಂದು EV ನ್ಯೂಸಲ್ಲಿ, ಐ ಥಿಂಕ್ EV ನ್ಯೂಸ್ 3ರಲ್ಲೋ 4ರಲ್ಲೋ ಹೇಳಿದ್ದೆ, ಎಕೋಫೈ ಕಂಪ್ನಿಯವರು ಏತರ್ ಜೊತೆ ಟೈಅಪ್ ಆಗಿ ಏತರ್ ಗಾಡಿಗಳಿಗೆ ಫೈನಾನ್ಸ್ ಕೊಡ್ತಾರೆ ಅನ್ನೋಂಥ ಒಂದು ನ್ಯೂಸ್ ನಾನೇ ಹೇಳಿದ್ದೆ. ಆ ಕಂಪ್ನಿಯವ್ರು ಏನು ಹೇಳಿದ್ದಾರೆ ಅಂದರೆ, ನಾವು $42 ಮಿಲಿಯನ್ ಈಕ್ವಿಟಿನ ರೈಸ್ ಮಾಡಿದ್ದೀವಿ, ನಾವು ಈ ದುಡ್ಡನ್ನ ಮುಂದಕ್ಕೆ ಎಲೆಕ್ಟ್ರಿಕ್ ಗಾಡಿಗಳಿಗೆ ಫೈನಾನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇದು ಒಳ್ಳೆಯದಿದು. ಎಲೆಕ್ಟ್ರಿಕ್ ಗಾಡಿಗಳಿಗೆ ಫೈನಾನ್ಸ್ ಮಾಡಬೇಕು, ಒಪ್ಕೋತೀನಿ. ಆದರೆ ಬೇಕಾಬಿಟ್ಟು ಇಂಟ್ರೆಸ್ಟ್ ರೇಟು, ಅಲ್ಲೋಗಿ ಶೋರೂಮಲ್ಲಿ ಕೇಳಿದ್ರೆ 9% ಅಂತಾರೆ.
ನೀವೇನೋ ಕೊನೆಗೆ ಹೋಗಿ ಎಲ್ಲ ಸಾಲ ತಗೊಂಡು ಕೊನೆಗೆ ನಿಮಗೆ ನೋಡೋಕ್ಕೆ ಹೋದರೆ 24%, 36% ತನಕನೂ ಇಂಟ್ರೆಸ್ಟ್ ಹಾಕ್ತಾರೆ. ಅದ್ರ ಜೊತೆ ಪ್ರೊಸೆಸಿಂಗ್ ಫೀಸ್ ಅಂತೆ, ಪ್ರೀ ಕ್ಲೋಸರ್ ಚಾರ್ಜಸ್ ಅಂತೆ. ಹೇಳ್ತಿಲ್ವಾ, ಒಂಥರ ಈಗ NBFCಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಮೀಟ್ರ್ ಬಡ್ಡಿದಂತೆ ಆ ರೀತಿ ಆಗ್ಬಿಟ್ಟಿದೆ. ಒಂದು ಟೈಮಲ್ಲಿ ಬೆಂಗಳೂರು ಕಲಾಸಿಪಾಳ್ಯದಲ್ಲಿ ನಡೀತೈತಂತಲ್ಲ ಮೀಟ್ರ್ ಬಡ್ಡಿ, ಆ ರೀತಿ ನಡೆಸ್ತಾ ಇದ್ದಾರೆ ಈಗೆಲ್ಲ. ಸೊ ನಾನು ಪರ್ಸ್ನಲಾಗಿ ಹೇಳ್ತೀನಿ, ದಯವಿಟ್ಟು ಸಾಲ ಮಾಡಿ ಗಾಡಿನ ತೊಗೋಬೇಡಿ. ಮುಖ್ಯವಾಗಿ ಸಾಲ ಮಾಡಿ ಎಲೆಕ್ಟ್ರಿಕ್ ಗಾಡಿಗಳನ್ನಂತೂ ತೊಗೊಳ್ಳೇಬೇಡಿ. ಮುಂದಿನ ನ್ಯೂಸ್ ಬಂದು ಕಾರ್ಗೋ ಮ್ಯಾಟರ್ಸ್ ಕಂಪ್ನಿ ಕಡೆಯಿಂದ. ಕಾರ್ಗೋ ಮ್ಯಾಟರ್ಸ್ ಅವರು 66 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಸೌತ್ ಇಂಡಿಯಾದಲ್ಲಿ 550 EV ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬೆಂಗಳೂರು ಟು ಮೈಸೂರು ಬರಬೇಕಾದ್ರೆ ನೋಡಿದೆ, ತುಂಬ ಚಾರ್ಜಿಂಗ್ ಸ್ಟೇಷನ್ಗಳು ಓಪನ್ ಆಗ್ತಾಯಿದೆ. ಎಲ್ಲ ಹೆಚ್ಚು ಕಮ್ಮಿ ನೀವು ನಳಪಾಕ್ ಹೋಟ್ಲಿಗೆ ಹೋಗಿ, ಇಲ್ಲಾಂದರೆ ಆಮೇಲೆ ಇನ್ಯಾವುದು ಪಾಕಶಾಲಾ ಇವೆಲ್ಲ ಕಡೆ ಹೋದರೆ ಎಲ್ಲ ಹೋಟ್ಲಲ್ಲೂ ಕೂಡ ಈಗ ಫಾಸ್ಟ್ ಚಾರ್ಜಿಂಗ್ ಇದೆ. ಅದೇ ರೀತಿ ಈಗ ಏನು ಹೇಳ್ತಾರೆ, ಕಾರ್ಗೋ ಮ್ಯಾಟರ್ಸ್ ಅವರು ಸೌತ್ ಇಂಡಿಯಾದಲ್ಲಿ 550 ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡ್ತೀವಿ, ಇದಕ್ಕೆ ನಾವು 66 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಳ್ಳೆಯದು, ಬರಬೇಕು ಚಾರ್ಜಿಂಗ್ ಸ್ಟೇಷನ್ಗಳು ಜಾಸ್ತಿ ಬರಬೇಕು, ಆಗ ಮಾತ್ರ ಜನ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಳ್ಳೋದು. ಸದ್ಯದ ಮಟ್ಟಿಗೆ ನಾನೇ ನೋಡಿದ್ದೀನಿ ಚಾರ್ಜಿಂಗ್ ಸ್ಟೇಷನ್ಗಳು ಜಾಸ್ತಿನೇ ಇದೆ. ಬೆಂಗಳೂರು ಮೈಸೂರು ರೋಡಲ್ಲೇ ನಾನೇ ಮೊನ್ನೆ ಹೀರೋ ವೀಡಾ ಗಾಡಿ ಓಡಿಸ್ಕೋಗಿದ್ದೆ. ಹತ್ತತ್ರ ನಾನು ನೋಡ್ದಂಗೆ ವೀಡಾದವ್ರಿಗಿಂತನೂ ಏತರದ್ದು ಚಾರ್ಜಿಂಗ್ ಸ್ಟೇಷನ್ ಜಾಸ್ತಿ ಇದೆ. ಕೆಂಗೇರಿ ಇದೆ, ಬಿಡದಿಲಿದೆ, ರಾಮನಗರ ಇದೆ, ಚನ್ನಪಟ್ಟಣ ಇದೆ, ಮದ್ದೂರಲ್ಲಿದೆ, ಮಂಡ್ಯ ಇದೆ, ಶ್ರೀರಂಗಪಟ್ಟಣ ಒಂದರಲ್ಲಿಲ್ಲ ಅಷ್ಟೇ. ಹೆಚ್ಚು ಕಮ್ಮಿ ನಿಮ್ಗೊಂದು 30-40 ಕಿಲೋಮೀಟ್ರಿಗೆ ಒಂದು ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ ಬೆಂಗಳೂರು ಟು ಮೈಸೂರು ಏತರವ್ರದ್ದು. ನೋಡೋಣ, ದಿವಸ ಕೂಡ ಎಲೆಕ್ಟ್ರಿಕ್ ಗಾಡಿಗಳನ್ನ ಜನ ತೊಗೋತಾ ಇದ್ದಾರೆ, ಇನ್ನೂ ಚಾರ್ಜಿಂಗ್ ಸ್ಟೇಷನ್ಗಳು ಬೇಕಾಗುತ್ತೆ. ಮುಂದಿನ ನ್ಯೂಸ್ ಬಂದು ಅಲ್ಟ್ರಾವೈಲೆಟ್ ಕಂಪ್ನಿ ಕಡೆಯಿಂದ. ಅಲ್ಟ್ರಾವೈಲೆಟ್ ಅವರು ಬೋಲ್ಟ್ ಕಂಪ್ನಿಗಳ ಜೊತೆ ಟೈಅಪ್ ಆಗಿ 2000 ಹೊಸ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡ್ತೀವಿ ಇಂಡಿಯಾದಲ್ಲಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಬೆನ್ ಎಲೆಕ್ಟ್ರಿಕ್ ಅವರು ಇದುವರೆಗೆ 3.2 crore 3 ಕೋಟಿ ಕಿಲೋಮೀಟರ್ ಅಷ್ಟು ನಾವು ನಮ್ಮ ಗಾಡಿಗಳನ್ನ ಜನ ಓಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡಿದ್ದಾರೆ. ಬತ್ತಾ ಎಲ್ಲ ಕಂಪ್ನಿಯವ್ರ ಗಾಡಿನೂ ಓಡ್ತಾಯಿದೆ, ಚೆನ್ನಾಗೇ ಓಡ್ತಾಯಿದೆ. ಅದಾದಮೇಲೆ ಮುಂದಿನ ನ್ಯೂಸ್ ಬಂದು ಟಾಟಾ ಕಂಪ್ನಿ ಕಡೆಯಿಂದ. ಟಾಟಾ ಕಂಪ್ನಿಯವರು ಹತ್ತತ್ರ ಎಲ್ಲ EV ಗಾಡಿಗಳ ಮೇಲೂ ಕೂಡ 3 ಲಕ್ಷ ರೂಪಾಯಿ ತನಕ ಬೆನಿಫಿಟ್ ಅಂತ ಹೇಳ್ಬಿಟ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನೀವೇನಾದರೂ ಟಾಟಾ ಎಲೆಕ್ಟ್ರಿಕ್ ಗಾಡಿಗಳು ತೊಗೋತೀನಿ ಅಂತ ಹೋದರೆ, ಅಂದರೆ ಪಂಚ್ EV, ನೆಕ್ಸಾನು, ಹಾರಿಯರ್ EV ಈ ಗಾಡಿಗಳನ್ನ ತೊಗೋತೀನಿ ಅಂತ ಹೋದರೆ ಹತ್ತತ್ರ ನಿಮಗೆ 3.80 ರೂಪಾಯಿ ತನಕ ನಿಮಗೆ ಆಫರ್ ಸಿಗ್ಬೋದು. ನೋಡಿ, ತಗೊಳ್ಳೋಗಿದ್ರೆ ತಗೊಳ್ಳಿ. ಅಷ್ಟೇ ಅಲ್ಲದೆ ಮಹೇಂದ್ರ ಕಂಪ್ನಿಯವರು ಒಂದೇ ದಿವಸದಲ್ಲಿ 600 ಎಲೆಕ್ಟ್ರಿಕ್ SUV ಗಾಡಿಗಳನ್ನ ಸೇಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಟಾಟಾ ಮತ್ತು ಮಹೇಂದ್ರದಲ್ಲಿ ಗಾಡಿಗಳು ಚೆನ್ನಾಗೇ ಓಡ್ತಾ ಇದೆ. ಸಮಸ್ಯೆ ಏನಪ್ಪ ಅಂದರೆ ಸರ್ವೀಸು. ನೀವು ಹೇಳ್ತಿಲ್ವಾ, ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಉದಾಹರಣೆಗೆ MG, BYD ಅಥವಾ ಕಿಯಾ ಈ ಗಾಡಿಗಳ ಕಂಪೇರ್ ಮಾಡಿದ್ರೆ ಟಾಟಾ ಮತ್ತು ಮಹೇಂದ್ರದಲ್ಲಿ ಸ್ವಲ್ಪ ಸರ್ವೀಸ್ ಇಶ್ಯೂ ಇದೆ ಅಷ್ಟೇ.